ನಮ್ಮ ಯಶಸ್ಸಿನ ಕೈಗಾರಿಕಾ ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರೇ, ಶಿವಕುಮಾರ್, ಮಿಸ್ಟರ್ ಗುಂಜನ್ ಅವರು, ಎಲ್ಲ ಮಾಧ್ಯಮ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಇತಿಹಾಸ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ. 2000ರಲ್ಲಿ ನಾವೆಲ್ಲ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಪ್ರಾರಂಭ ಮಾಡಿದ್ರು, ತಮ್ಮ ನೆನಪಿದೆ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ನಾರಾಯಣಮೂರ್ತಿ ಅವರು ಕೇಳಿ ಉದ್ಘಾಟನೆಯನ್ನ ಮಾಡಿಸಿದ್ರು. ಅದಾದ್ಮೇಲೆ 2 ವರ್ಷ 3 ವರ್ಷಕ್ಕೆ ಸತತವಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಕೆಲವು ಸಕ್ಸಸ್ ಆಗಿದೆ, ಕೆಲವು ಫೇಲ್ ಆಗಿದೆ. ಆದ್ರೆ ಇವತ್ತು ಅನೇಕ ರಾಷ್ಟ್ರದ ಲೀಡರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ನಾಟ್ ಓನ್ಲಿ ಪೊಲಿಟಿಕಲ್ ಲೀಡರ್ಸ್, ಇಂಡಸ್ಟ್ರಿಯಲ್ ಲೀಡರ್ಸ್, ಇಡೀ ಪ್ರಪಂಚದಲ್ಲಿ ಇನ್ವೆಸ್ಟ್ ಮಾಡ್ತಾರಂತ ಅನೇಕ ಕಂಪನಿಯ ಮುಖ್ಯಸ್ಥರೆಲ್ಲ ಕೂಡ ಇಲ್ಲಿ ಬಂದಿದ್ದರು. ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಇರೋ ವಾತಾವರಣ, ಸಿಂಗಲ್ ವಿಂಡೋ ಸಿಸ್ಟಮ್, ಇಲ್ಲಿ ಪರಿಸರ, ಇಲ್ಲಿರುವಂತ ಒಂದು ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂತ ಟ್ಯಾಲೆಂಟ್, ನಾಲೆಜ್, ಹೆಲ್ತ್ ಕೇರ್, ಎಜುಕೇಶನ್, ಇಲ್ಲಿ ಬಂದು ಕೆಲಸ ಮಾಡುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ, ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿಲ್ಲ ಅದನ್ನ ಅವರೆಲ್ಲ ಕೂಡ ಹುಟ್ಟಿರುವುದು ಈ ಇನ್ವೆಸ್ಟ್ಮೆಂಟ್ಗೆ. ಇವತ್ತೇನು ನಾವು 10 ಲಕ್ಷ ಗುರಿ ಇಟ್ಕೊಂಡಿದ್ದೆವು, 10,27,000 crores ಇವತ್ತು ಮುಂದೆ ಬಂದಿದ್ದಾರೆ. 4 ಲಕ್ಷ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 4 ಲಕ್ಷ 6.23 MOUಗಳನ್ನ ಸೈನ್ ಮಾಡಿದ್ದಾರೆ. ಅವ್ರಿಗೆ ಏನೇನು ಸಹಕಾರ ಬೇಕು, ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ಕೊಡ್ತೇವೆ ಅಂತೇಳಿ ಈಗಾಗಲೇ ಮಾತು ಕೊಟ್ಟಿದ್ದೇವೆ. ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ನಾವು ತಂದಿದ್ದೇವೆ. ಬೆಂಗಳೂರಿಗೆ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1.4 ಕೋಟಿ ಜನಸಂಖ್ಯೆ ಬೆಂಗಳೂರು ಆಗಿದೆ. 1,10,00,000 ವಾಹನಗಳು ಬೆಂಗಳೂರಲ್ಲಿ ತಿರುಗಾಡ್ತಾ ಇದೆ. ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಎಂ.ಬಿ. ಪಾಟೀಲ್ ಅವರು ಮತ್ತು ಅವರ ಟೀಮ್ ಚರ್ಚೆ ಮಾಡಿ, ನಮ್ಮ ಸಂಪುಟದಲ್ಲಿ ಚರ್ಚೆ ಮಾಡಿ, ನಾವಿದನ್ನ ಬಿಯಾಂಡ್ ಬ್ಯಾಂಗ್ಳೂರ್ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು. ಜಮೀನನ್ನ ಸ್ವಲ್ಪ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಭೂಮಿ ಮೇಲೆ ಜಾಸ್ತಿ. ಕಾರಣ ನಮ್ಮ ರಾಜ್ಯದ ಕಡೆ ಇಡೀ ದೇಶ ನೋಡ್ತಾ ಇದೆ. ಸೊ ಅದಕ್ಕೆ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗ್ಬೇಕು ಅಂತೇಳಿ 75% ಜನ ಇನ್ವೆಸ್ಟರ್ಸ್, ಟೆಕ್ನಿಷಿಯನ್ಸ್, ಲೀಡರ್ಸ್ ಎಲ್ಲ ಕೂಡ ಇವತ್ತು ಒಪ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಅವ್ರ ಭರವಸೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಭೂಮಿ ಕೊಡ್ತೀವಿ, ಆಮೇಲೆ ಹೊಸದಾಗಿ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಕ್ಯಾಪಿಟಲ್ ಫ್ಲೆಕ್ಸಿಬಲ್ ಇದನ್ನ ಆಪರ್ಚುನಿಟೀಸ್ ಅವ್ರು ಕೊಡ್ತಾ ಇದ್ದೀವಿ. ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್, ಒಂದು ಕ್ಯಾಪಿಟಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ವಿ, ಇನ್ನೊಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ವಿ. ಹೀಗಿದೆ, ಇಲ್ಲಿ ಸೋಲಾರ್ ತಯಾರು ಮಾಡಿದ್ರೆ, ಇಲ್ಲಿ ವಿದ್ಯುತ್ ಶಕ್ತಿ ತಯಾರು ಮಾಡಿದ್ರೆ ಯಾವ ದೇಶಕ್ಕೆ ಬೇಕಾದ್ರೂ ಯಾವ ರಾಜ್ಯಕ್ಕೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಹಿಂದೆ ನಮ್ಮಲ್ಲಿರುವಂತಹ UV ಪಾಲಿಸಿ ಏನಿದೆ, ಸೋಲಾರ್ ಪಾಲಿಸಿ ಏನಿದೆ, ನಾವೇ ಲೀಡರ್ಸ್. ಇವತ್ತು ಏನು ನಮ್ಮ ಟ್ರಾನ್ಸ್ಮಿಷನ್ ಲಾಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಕರ್ನಾಟಕ ಇಸ್ ದಿ ಲೀಡರ್ಸ್. ನಾನೇ ಫಸ್ಟ್ ಟೈಮ್ ಎನರ್ಜಿ ಮಿನಿಸ್ಟರ್ ಆದಾಗ ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಸ್ಟೇಷನ್ ಇದೆ ಆ ಸ್ಟೇಷನ್ ಬಳಕೊಂಡು ನಾವು ಅದನ್ನ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಆಮೇಲೆ ಅವರು ನಮ್ಮನ್ನು ನೋಡಿ ನಮ್ಮನ್ನು ಕಾಪಿ ಮಾಡಿ ಅವ್ರು ಕುಸುಮ್ ಅಂತ ಒಂದು ಕೈಗೊಂಡು ಬಂದು ನಮಗೂ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬಹಳ ಜನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಂದಿದ್ದಾರೆ.
ಇಲ್ಲಾಂದ್ರೆ ಪ್ರತಿ ವರ್ಷ ಅವ್ರಿಗೆ ಇನ್ಸೆಂಟಿವ್ಸ್ ಕೂಡ ಅವ್ರು ಮಾಡ್ಕೊಳ್ಬೋದು. ಆಮೇಲೆ ಹೆಣ್ಮಕ್ಳು ಕೂಡ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಇವತ್ತು ನಾವೆಲ್ಲ ಕಡೆ ಅವ್ರಿಗೆ ಹೆಚ್ಚಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರ ವರ್ಕ್ಫೋರ್ಸ್ ಕೂಡ ಇವತ್ತು ಜಾಸ್ತಿ ಆಗಿರೋದ್ರಿಂದ ಅವರಲ್ಲಿರುವಂತ ವಿದ್ಯೆ, ಜ್ಞಾನ, ಟೆಕ್ನಾಲಜಿ, ಕೆಪಾಸಿಟಿ ಯಾವ ಬೆಳೆಸೋದಕ್ಕಿಂತ ಕಡಿಮೆ ಏನಿಲ್ಲ. ಅವರು ಒಂದು ರಿಸರ್ವೇಶನ್ ಇಂದ ಹಿಡಿದು ಅವರು 5% ಎಕ್ಸ್ಟ್ರಾ ಹೆಣ್ಮಕ್ಳಿಗೆ ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಈ ಪಾಲಿಸಿಯನ್ನು ನಾವು ಬಿಡುಗಡೆಯನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಗ್ರೀನ್ ಎನರ್ಜಿ ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಗ್ರೀನ್ ಎನರ್ಜಿ ತೆಗೆದುಕೊಂಡು ಅವರು ಮಾಡ್ತಾರೆ. ಅದಕ್ಕೂ ಕೂಡ 5% ಇನ್ಸೆಂಟಿವ್ ಕೊಡಬೇಕು ಅಂತ ಕೂಡ ಈಗಾಗಲೇ ನಮ್ಮ ಪಾಲಿಸಿಗೆ ನಾವು ತಂದಿದ್ದೇವೆ. ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಇವತ್ತು ಅದನ್ನ ಇನಾಗ್ರೇಟ್ ಮಾಡಿದ್ದೇವೆ. ಕ್ಲೀನ್ ಮೊಬಿಲಿಟಿ ಪಾಲಿಸಿ. ಸೊ ಟೂರಿಸಂ ಕೂಡ ಒಂದು ಹೊಸ ಒತ್ತಡ ಕೊಟ್ಟಿದ್ದೇವೆ. ಇವತ್ತು ಬಹುಶಃ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ನೀವು ಫ್ರಂಟ್ ಪೇಜ್ ಅಲ್ಲಿ ನೀವು ಹಾಕಿದ್ದೀರಿ. ಬಹಳ ಕ್ಲಿಯರ್ ಆಗಿದೆ ಏನೇನು ಆಫರ್ ಮಾಡ್ತಾ ಇದ್ದೀವಿ, ಎಷ್ಟು ಜಾಗ ಆಫರ್ ಮಾಡ್ತಾ ಇದ್ದೀವಿ ಅಂತೇಳಿ. ಆಮೇಲೆ ITBT ಸೆಕ್ಟರ್ ಕೂಡ ಇವತ್ತು ಅವ್ರಿಗೆ ಮೊದಲಿಂದ ಕೂಡ ನಾವು ಯಾರಿಗೂ ಮಾರ್ಕೆಟಿಂಗ್ ಮಾಡಬೇಕಾಗಿಲ್ಲ. ಇಲ್ಲಂತ ಟ್ಯಾಲೆಂಟ್ ಹಬ್ಬು, ಅದಕ್ಕೆ ಈ ಸೆಮಿ ಕಂಡಕ್ಟರ್ಗೆ ಇಷ್ಟು ಬಹಳ ಜನ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಇನ್ನ ಬಹಳ ಆದಂತ ಕಾಂಪಿಟೇಷನ್ ಜಾಸ್ತಿ ಇದೆ. ಈಗಾಗಲೇ ದೊಡ್ಡಬಳ್ಳಾಪುರ ಹತ್ರ ಫಾಕ್ಸ್ಕಾನ್ 40,000 ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದಾರೆ. 14,000 ಈಗಾಗಲೇ ನಾವು ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.